ನಿಮ್ಮ ಕಾಲೇಜ್ ಡೇಸಿಂದ ಹಿಡಿದು ಇವಾಗವರೆಗೂ ನೋಡಿಕೊಂಡ್ರೆ, ಈಗ ಮೆಡಿಕಲ್ ಫೆಸಿಲಿಟೀಸ್, ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಅಮ್ಯುನಿಟೀಸ್ ಹೇಗೆ ಚೇಂಜ್ ಆಗಿದೆ? ವೆನ್ ಐ ವಾಸ್ ಅ ಸ್ಟೂಡೆಂಟ್, ಲೈಕ್ ಐ ವಾಸ್ ಡೂಯಿಂಗ್ MBBS, ಆಗ ನನಗೆ ಅದ್ರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಷ್ಟು ಫೋಕಸ್ ಏನು ಕೊಟ್ಟಿರಲಿಲ್ಲ ನಾನು. ಓಕೆ. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಮೈ ರೆಸಿಡೆನ್ಸಿ ಲೈಫ್, ಸೊ ಆಗ ರಿಯಾಲಿಟಿ ಸ್ವಲ್ಪ ಹಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸೊ ಆ್ಯಸ್ ಅ ವುಮೆನ್, ಮೆಜಾರಿಟಿ ಆಫ್ ದ ರೆಸಿಡೆಂಟ್ ಫೀಮೇಲ್ಸ್ ಅವರು ಹೈಜಿನ್ ಮೇಂಟೈನ್ ಮಾಡೋಕ್ಕೆ ಆಗದೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಇನ್ಫ್ರಾಸ್ಟ್ರಕ್ಚರ್ನ ಕೆಲವು ಮಟ್ಟಿಗೆ ಚೇಂಜ್ ಮಾಡಬೇಕಾಗುತ್ತೆ. ಮೇನ್ಲಿ ವಾಶ್ರೂಮ್ಸ್, ಮೇಲ್ ಹಾಗೂ ಫೀಮೇಲ್ ವಾಶ್ರೂಮ್ ಸಪ್ರೇಟ್ ಆಗಿರಬೇಕು. ನಮಗೆ ಮೆಜಾರಿಟಿ ಕಡೆನಲ್ಲಿ ನಿಮಗೆ ಆ ರೀತಿ ಸಿಗೋದಿಲ್ಲ. ಕೆಲವೊಂದು ಕಡೆ ಇದ್ರೂ ಅದರಲ್ಲಿ ವರ್ಕಿಂಗ್ ಫೆಸಿಲಿಟೀಸ್ ಇರಲ್ಲ, ವಾಟರ್ ಫೆಸಿಲಿಟೀಸ್ ಇರಲ್ಲ. ಸೊ ಈ ಥರದ್ದು ಇನ್ಫ್ರಾಸ್ಟ್ರಕ್ಚರಲ್ಲಿ ಸ್ಟ್ರಗಲ್ ಮಾಡಿದ್ದೀವಿ. ಬಿಕಾಸ್ ಕೆಲವೊಂದು ಸಲ 72 hours ಶಿಫ್ಟ್ ಇರುತ್ತೆ ನಮಗೆ. ಸೊ ಆ್ಯಸ್ ಅ ಫೀಮೇಲ್, ಮೇಲ್ಸಿಗೂ ತೊಂದರೆ ಆಗುತ್ತೆ, ಬಟ್ ಫೀಮೇಲ್ಸಿಗೆ 3 days ಅಟ್ ಅ ಸ್ಟ್ರೆಚ್ ನಾವು ಆ ರೀತಿ ಮಾಡಬೇಕು ವಿತ್ ವಾಶ್ರೂಮ್ಸ್ ನಾಟ್ ಬೀಯಿಂಗ್ ಟು ದಟ್ ಎಕ್ಸ್ಟೆಂಟ್ ಹೈಜೆನಿಕ್. ಸ್ವಲ್ಪ ಬಹಳಷ್ಟು ಮಟ್ಟಿಗೆ ನನಗದು ತೊಂದರೆ ಮಾಡ್ತಿತ್ತು. ಹಾಗೆ ನನ್ನ ಗೆಳತಿಯರಿಗೂ ಕೂಡ ಅದು ತೊಂದರೆ ಕೊಡ್ತಾ ಇತ್ತು ಆ ಮೂಮೆಂಟಲ್ಲಿ. ಇನ್ನೂ ಸಹ ಈಗ ಅದೆಲ್ಲ ಮುಗಿಸಿ ಪ್ರೊಫೆಷನಲಿಸಮ್ಗೆ ಎಂಟರ್ ಆದರೂ ಸಹ ಈ ಪಾಯಿಂಟ್ನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು. ಬಿಕಾಸ್ ದಿಸ್ ಇಸ್ ದ ಫೀಲ್ಡ್ ವೇ ಯು ಆಕ್ಚುಲಿ ನೀಡ್ ಹೈಜೀನ್ ಫಸ್ಟ್ ಅಲ್ವಾ? ಸೊ ಇವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಪೇಷಂಟ್ ಕೇರ್ ಅಂತ ನಾವು ಎಷ್ಟು ಹಿಂದೆ ಹೋಗ್ತಾ ಇದೀವಲ್ಲ, ಹಾಗೆ ಒಂದು ಚೂರು ಡಾಕ್ಟರ್ಸ್ ಕೇರ್ ಅಂತಲೂ ಬರಬೇಕು. ಬಿಕಾಸ್ ವಿ ಆರ್ ದ ಒನ್ ಹೂ ಆರ್ ಸ್ಟ್ಯಾಂಡಿಂಗ್ ಫಾರ್ ದೆಮ್. ಹೌದು, ಕರೆಕ್ಟ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್.